ಭಗವಂತ ಹೇಳುತ್ತಾನೆ, ಮನುಷ್ಯ ನೀನು ಹೇಗೆ ಇಷ್ಟಪಡುತ್ತೀಯೋ ಹಾಗೆ ಮಾಡುತ್ತೀಯಾ, ಆದರೆ ಅದು ನಾನು ಹೇಗೆ ಇಷ್ಟಪಡುವೆನೋ ಹಾಗೆ ಆಗುತ್ತದೆ. ಅದಕ್ಕೆ ನೀನು ನನ್ನಿಷ್ಟದಂತೆ ಮಾಡು, ಆಗ ಅದು ನಿನ್ನಿಷ್ಟದಂತೆ ಆಗುತ್ತದೆ. ಅಸಹಾಯಕರೆಂದು ತಿಳಿದು ಯಾರ ಹೃದಯಕ್ಕೂ ಕೂಡ ಅತಿಯಾಗಿರುವಂತಹ ನೋವನ್ನು ನೀಡಬೇಡ. ಪ್ರತಿಯೊಬ್ಬರಲ್ಲೂ ಕೂಡ ಪರಮಾತ್ಮನು ವಾಸವಾಗಿರುವುದು ಸತ್ಯ, ಆದರೆ ಅಸಹಾಯಕರಲ್ಲಿ ಪರಮಾತ್ಮ ವಿಶೇಷವಾಗಿರುತ್ತಾನೆ. ಒಂದು ವೇಳೆ ಅವರಿಗೆ ದುಃಖವಾಗಿ ಮೇಲೆ ಎದ್ದರೆ ನಿಮ್ಮ ಸರ್ವನಾಶ ಖಚಿತ. ಕೆಲವು ಸಾರಿ ನೀವು ಯಾವುದೇ ರೀತಿಯ ತಪ್ಪುಗಳನ್ನು ಮಾಡದೇ ಇದ್ದರೂ ಕೂಡ ನೀವು ಕೆಟ್ಟವರಾಗಿರುತ್ತೀರಿ. ಯಾಕೆಂದರೆ ಜನರು ಬಯಸಿದಂತೆ ನೀವು ಇಲ್ಲ ಎನ್ನುವ ಕಾರಣಕ್ಕೆ. ಸಂಬಂಧಗಳು ತೀರಾ ಹಳಸಿ ಹೋಗುವ ಮುನ್ನ ದೂರವಾಗುವುದೇ ಚೆನ್ನ. ಇಲ್ಲವಾದರೆ ಉಳಿಯಬಹುದಾಗಿರುವಂತಹ ಕೆಲವು ಸಿಹಿ ನೆನಪುಗಳು ಕೂಡ ಕಹಿಯಾಗಿ ಕಾಡಬಹುದು. ಹೇಗೆ ನೀರು ಹರಿಯುವಾಗ ಎದುರಿಗೆ ಬರುವಂತಹ ಕಸ, ಕಡ್ಡಿ, ಕಲ್ಲು, ಮುಳ್ಳುಗಳನ್ನು ಹೊತ್ತುಕೊಂಡು ಹರಿದು ತನ್ನ ಗುರಿಯನ್ನು ತಲುಪುತ್ತದೆಯೋ ಹಾಗೆ ನಾವು ನಮ್ಮ ಜೀವನದಲ್ಲಿ ಎದುರಾಗುವಂತಹ ಅವಮಾನ, ತಿರಸ್ಕಾರ, ಕೊಂಕು ನುಡಿಗಳನ್ನು ಎದುರಿಸುತ್ತಾ ಸಾಧನೆಯ ಶಿಖರವನ್ನು ಏರಬೇಕು. ಅವರವರು ಮಾಡಿದ್ದು ಅವರೇ ಅನುಭವಿಸುತ್ತಾರೆ. ಏರಿದವನು ಇಳಿಯಲೇಬೇಕು, ಮೆರೆದವನು ಅಳೆಯಲೇಬೇಕು, ಉರಿದವನು ಆರಲೇಬೇಕು. ಇನ್ನೊಬ್ಬರಿಗೆ ಕಷ್ಟ ಕೊಟ್ಟವರು ಜೀವನ ಪೂರ್ತಿ ಸಂಕಷ್ಟಕ್ಕೆ ಗುರಿಯಾಗಲೇಬೇಕು. ಅವರು ಹೀಗೆಂದರು, ಇವರು ಹೀಗೆಂದರು ಎಂದು ತಲೆಕೆಡಿಸಿಕೊಂಡು ಕೂತರೆ ಜೀವನ ಮುಂದೆ ಸಾಗದು. ಜಗತ್ತು ಹೇಗಿದ್ದರೂ ಅನ್ನುತ್ತದೆ. ನಾವು ಮುಗುಳ್ನಕ್ಕೂ ಮುಂದೆ ಸಾಗಬೇಕು ಅಷ್ಟೇ. ನಾವು ಕಷ್ಟಪಡುತ್ತಿದ್ದೇವೆ ಅಂತ ಯಾರು ನೋಡುತ್ತಾರೆಯೋ ಅಥವಾ ಬಿಡುತ್ತಾರೆಯೋ, ಆದರೆ ಮೇಲೊಬ್ಬ ಖಂಡಿತವಾಗಿಯೂ ಕೂಡ ನೋಡುತ್ತಿರುತ್ತಾನೆ. ಅದಕ್ಕೆ ಪ್ರತಿಫಲ ಸಮಯ ಸಂದರ್ಭವನ್ನು ನೋಡಿ ನೀಡುತ್ತಾನೆ. ಆ ಒಂದು ಸಮಯಕ್ಕಾಗಿ ತಾಳ್ಮೆಯಿಂದ ಕಾಯಬೇಕು ಅಷ್ಟೇ. ಪ್ರಯತ್ನಗಳಲ್ಲಿ ಸೋಲಾದರೆ ಪರವಾಗಿಲ್ಲ, ಆದರೆ ಪ್ರಯತ್ನಗಳನ್ನೇ ಮಾಡದಿರುವುದು ಜೀವನದಲ್ಲಿ ದೊಡ್ಡ ಸೋಲು. ನಡೆದಷ್ಟು ದಾರಿ ಇದೆ, ಪಡೆದಷ್ಟು ಭಾಗ್ಯವಿದೆ. ಆಗಿ ಹೋಗಿರುವುದನ್ನು ಸರಿಪಡಿಸಲು ಪ್ರಯತ್ನಿಸಬೇಡ, ಅದು ಅಸಾಧ್ಯ. ಮುಂದೆ ಆಗಬೇಕಾಗಿರುವುದನ್ನು ಸರಿಯಾದ ರೀತಿಯಲ್ಲಿ ಯೋಚಿಸು, ಅದು ಸಾಧ್ಯವಾದರೂ ಆಗಬಹುದು. ಯಾವುದು ನಿಮ್ಮ ಭಾಗ್ಯದಲ್ಲಿ ಇದೆಯೋ ಅದು ನಿಮಗೆ ಸಿಕ್ಕೇ ಸಿಗುತ್ತದೆ. ಯಾವುದು ನಿಮ್ಮದಲ್ಲವೋ ಅದು ನೀವು ಎಷ್ಟೇ ಪ್ರಯತ್ನಿಸಿದರೂ ಕೂಡ ಸಿಗಲಾರದು. ಚಿಂತೆ ಬಿಡಿ. ಜೀವನದಲ್ಲಿ ಬರುವುದೆಲ್ಲವನ್ನ ಬಂದಂತೆ ಸ್ವೀಕರಿಸುವುದನ್ನು ಕಲಿಯಿರಿ. ಇತರರ ತಪ್ಪನ್ನು ಹುಡುಕಲು ಹೋಗಬೇಡಿ. ಪರದೋಷಣೆ, ಪರ ಹಿಂಸೆಗಳಲ್ಲಿ ತೊಡಗಬೇಡಿ. ಯಾರ ವಿಷಯಗಳಲ್ಲೂ ಕೂಡ ಅಪಪ್ರಚಾರ ಮಾಡಬೇಡಿ. ಯಾರನ್ನು ಕುರಿತು ಹೊಟ್ಟೆ ಕಿಚ್ಚು ಪಡಬೇಡಿ. ಸದಾ ಪ್ರಸನ್ನ ಚಿತ್ತದಿಂದಿರಲು ಮಧುರವಾಗಿ ಮಾತನಾಡಲು ಪ್ರಯತ್ನಿಸಿ. ನಿಮ್ಮ ಸಂಭಾಷಣೆಯಲ್ಲಿ ದೈವ, ಶ್ರದ್ಧೆ, ವಿನಯ ತುಂಬಿರಲಿ. ಅಲ್ಲದೆ ಇರುವಂತಹ ವಿಷಯಗಳನ್ನು ಕೇಳುವರಷ್ಟೇ ಅಲ್ಲ, ಅಲ್ಲದೆ ವಿಷಯಗಳನ್ನು ಹೇಳುವರು ಕೂಡ ನಾಶವಾಗುತ್ತಾರೆ. ಶಕುನಿಯ ಮಾತು ಕೇಳಿ ಕೇವಲ ದುರ್ಯೋಧನನಷ್ಟೇ ನಾಶವಾಗಲಿಲ್ಲ, ಇಡೀ ಕೌರವ ಕುಲದ ಜೊತೆಗೆ ಶಕುನಿಯೂ ಕೂಡ ನಾಶವಾದ. ಯಾವತ್ತೂ ಶಕುನಿಯ ಕೆಲಸ ಯಾರ ಜೀವನದಲ್ಲೂ ಕೂಡ ಮಾಡಬೇಡಿ. ತಪ್ಪು ಹೆಜ್ಜೆ ಇಡುವುದು ಸಹಜ, ಅದರಿಂದ ಬೇಗ ಎಚ್ಚೆತ್ತುಕೊಳ್ಳುವುದು ಬುದ್ಧಿವಂತಿಕೆ. ತಪ್ಪಾದಾಗ ಕೊರಗುವುದಕ್ಕಿಂತ ಮುಂದೆ ತಪ್ಪಾಗದಂತೆ ನೋಡಿಕೊಳ್ಳುವುದು ಉತ್ತಮರ ಲಕ್ಷಣ. ಎಲ್ಲರ ಜೊತೆಯಲ್ಲಿ ಇರು, ಎಲ್ಲರಂತೆ ನಗುತ್ತಿರು, ಅಷ್ಟೇ ಬಿಟ್ಟರೆ ಎಲ್ಲರೂ ನಮ್ಮವರೆಂದು ಹೆಮ್ಮೆ ಪಡಬೇಡ. ನಟನೆಯಿಂದ ಕೂಡಿದ ಮನುಷ್ಯನ ಪ್ರೇಮ ವಿಷಕ್ಕಿಂತ ಅಪಾಯಕಾರಿ ಎಂದು ಯಾವತ್ತಿಗೂ ಕೂಡ ಮರೆಯಬೇಡ. ನಿನ್ನನ್ನು ಕಳೆದುಕೊಳ್ಳಲು ಯಾರು ಭಯಪಡುತ್ತಿರುತ್ತಾರೆಯೋ, ನಿನ್ನ ಮಾತಿಗೆ ಯಾರು ಗೌರವ ಕೊಡುತ್ತಿರುತ್ತಾರೆಯೋ ಅಂಥವರನ್ನು ಪ್ರೀತಿಸು. ಅದಾಗಲೇ ಆ ಪ್ರೀತಿಗೊಂದು ಬೆಲೆ, ಆ ಮಾತಿಗೊಂದು ಅರ್ಥವಾಗುತ್ತದೆ. ಬದುಕಿನ ಬಗ್ಗೆ ಗೊತ್ತಿದ್ದವನು ಯಾವುದೇ ಸೌಲಭ್ಯಗಳಿಲ್ಲದಿದ್ದರೂ ಕೂಡ ಸಂತೋಷವಾಗಿರುತ್ತಾನೆ. ಬದುಕಲು ಗೊತ್ತಿಲ್ಲದವನು ಎಷ್ಟೇ ಸೌಕರ್ಯಗಳಿದ್ದರೂ ಕೂಡ ದುಃಖಿಯಾಗಿ ಬದುಕುತ್ತಾನೆ. ಭಯಪಟ್ಟು ಕುಳಿತುಕೊಂಡರೆ ಬದುಕುವುದು ಅಸಾಧ್ಯ. ತಪ್ಪೋ ಸರಿಯೋ ಹೆಜ್ಜೆ ಹಾಕಿ ನೋಡು. ಗೆದ್ದರೆ ಮುಂದಕ್ಕೆ ನಡೆಯುತ್ತದೆ, ಸೋತರೆ ಮುಂದೆ ಹೇಗೆ ನಡೆಯಬೇಕು ಎನ್ನುವುದನ್ನು ಕಲಿತುಕೊಂಡಂತಾಗುತ್ತದೆ. ಯಾರಾದರೂ ನಿಮಗೆ ನೋಯಿಸಿದರೆ ದುಃಖ ಪಡಬೇಡಿ. ಯಾವ ಮರ ಸಿಹಿಯಾಗಿರುವಂತಹ ಹಣ್ಣನ್ನು ಕೊಡುತ್ತದೆಯೋ ಅದೇ ಮರಕ್ಕೆ ಜನ ಪದೇ ಪದೇ ಕಲ್ಲುಗಳನ್ನು ಎಸೆಯುತ್ತಾರೆ. ನಮ್ಮ ಬದುಕೆ ಒಂದು ಹೋರಾಟ. ಈ ಹೋರಾಟದಲ್ಲಿ ನಾವು ಮಾಡುವ ಕಾರ್ಯವನ್ನು ನಾವು ಪ್ರಾಮಾಣಿಕವಾಗಿ ಮಾಡಬೇಕು.
ಏನು ಆಗಬೇಕೋ ಅದು ಹಾಗೆಯೇ ತೀರುತ್ತದೆ. ಅದನ್ನು ತಡೆಯಲು ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ನೀನು ಯಾವುದೇ ರೀತಿಯ ಸೇಡುಗಳನ್ನು ತೀರಿಸಿಕೊಳ್ಳಲು ಹೋಗಬೇಡ. ಕೇವಲ ಒಂದು ಹೆಜ್ಜೆ ಇಟ್ಟು ಕಾದು ನೋಡು. ನಿನ್ನನ್ನು ನೋವಿನಿಂದ ನರಳುವಂತೆ ಮಾಡಿದವರು ಕ್ರಮೇಣವಾಗಿ ತಮ್ಮನ್ನು ತಾವೇ ನೋವಿನಿಂದ ನರಳಿಸಿಕೊಳ್ಳುತ್ತಾರೆ. ನೀನು ಅದೃಷ್ಟಶಾಲಿಯಾಗಿದ್ದರೆ ಇದನ್ನೆಲ್ಲ ನಿನ್ನ ಕಣ್ಣಾರೆಯೇ ನೋಡುತ್ತೀಯಾ? ಜೀವನದಲ್ಲಿ ನೆಮ್ಮದಿಯಾಗಿ ಇರಬೇಕು ಎಂದಾದರೆ ನಾವು ಇನ್ನೊಬ್ಬರ ವಿಷಯಕ್ಕೆ ಅನವಶ್ಯಕವಾಗಿ ಕಿವಿ ಕೊಡಬಾರದು. ಮತ್ತೊಬ್ಬರು ನಮ್ಮ ಬಗ್ಗೆ ಏನೇ ಮಾತನಾಡಿದರೂ ಕೂಡ ತಲೆ ಕೆಡಿಸಿಕೊಳ್ಳಬಾರದು. ನಮ್ಮ ಪಾಡಿಗೆ ನಾವಿದ್ದು ನಮ್ಮ ಜೀವನದಲ್ಲಿ ನಾವು ನಮ್ಮ ಯಶಸ್ಸಿನ ಕಡೆ ಮುನ್ನಡೆಯಬೇಕು. ನಾವು ಮಾಡಿದಂತಹ ಕರ್ಮದ ಫಲದಿಂದಲೇ ದುಃಖ ನೋವುಗಳು ಸಿಗುತ್ತದೆ ಎಂದು ಏನಿಲ್ಲ. ಕೆಲವೊಮ್ಮೆ ನಾವು ಲೆಕ್ಕಕ್ಕಿಂತ ಜಾಸ್ತಿ ಒಳ್ಳೆಯವರಾಗಿದ್ದರೂ ಕೂಡ ಅತಿಯಾದಂತಹ ದುಃಖವನ್ನು ಅನುಭವಿಸಬೇಕಾಗುತ್ತದೆ. ತಾತ್ಪರ್ಯ ಎನ್ನುವುದು ಅತಿಯಾದರೆ ಅಮೃತವೂ ಕೂಡ ವಿಷವಾಗುತ್ತದೆ. ಸಮಯ ಬದಲಾದಂತೆ ಬದಲಾದವರನ್ನು ಬಿಟ್ಟು ಬಿಡಬೇಕು. ಆದರೆ ಸಮಯ ಬದಲಾದರೂ ಕೂಡ ನಮ್ಮ ಮೇಲಿನ ವಿಶ್ವಾಸವನ್ನು ಬದಲಿಸದೇ ಇರುವವರನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಬೇವು ಬಿತ್ತಿ ಮಾವನ್ನು ಬೆಳೆಯಲಾಗದು ಎಂದಾದರೆ ಕೆಡಕನ್ನು ಬಯಸಿ ಒಳ್ಳೆಯದನ್ನು ಪಡೆಯಲಾದೀತೆ. ಜಗತ್ತಿನ ಭಾಗ್ಯವಂತ ವ್ಯಕ್ತಿ ಯಾರೆಂದರೆ ಅವನ ಹತ್ತಿರ ಆಹಾರದ ಜೊತೆಗೆ ಹಸಿವು ಇರಬೇಕು, ಹಾಸಿಗೆ ಜೊತೆಗೆ ನಿದ್ರೆ ಇರಬೇಕು, ಹಣದ ಜೊತೆಗೆ ಧರ್ಮ ಇರಬೇಕು. ನನ್ನಿಂದ ಏನೂ ಆಗುವುದಿಲ್ಲ ಎಂದು ಒಂಟಿಯಾಗಿ ಅಳುತ್ತಾ ಕುಳಿತರೆ ನಿನಗೆ ನೀನೇ ಶತ್ರು. ನಿನ್ನಿಂದ ಎಲ್ಲವೂ ಸಾಧ್ಯ ಎಂದು ಎದ್ದು ನಿಂತರೆ ನಿನಗೆ ನೀನೇ ಮಿತ್ರ. ಜೀವನದಲ್ಲಿ ಒಂಟಿಯಾಗಿ ಯಾರನ್ನೂ ಕೂಡ ಅತಿಯಾಗಿ ಪ್ರೀತಿಸಬೇಡಿ. ಬದುಕುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ಯಾಕೆಂದರೆ ಯಾರು ಯಾವಾಗ ಯಾವ ಸಂದರ್ಭಗಳಲ್ಲಿ ನಮ್ಮನ್ನು ಒಂಟಿಯಾಗಿ ಬಿಟ್ಟು ಹೋಗುವರೋ ಎಂಬುದು ಅರ್ಥವಾಗುವುದಿಲ್ಲ. ಜೀವನದ 5 ಕಠೋರವಾಗಿರುವಂತಹ ಸತ್ಯಗಳು. ನೀವು ಎಲ್ಲರನ್ನ ಸಂತೋಷಪಡಿಸಲು ಸಾಧ್ಯವಿಲ್ಲ ಮತ್ತು ನೀವು ಪ್ರಯತ್ನಿಸಿದರೆ ನಿಮ್ಮನ್ನು ಇಷ್ಟಪಡದವರು ಜನರಿದ್ದರೆ ಪರವಾಗಿಲ್ಲ. ಹೆಚ್ಚಿನವರು ತಮ್ಮನ್ನು ತಾವೇ ಇಷ್ಟಪಡುವುದಿಲ್ಲ. ನೀವು ಯಶಸ್ವಿಯಾಗಲು ಬಯಸಿದರೆ ತಪ್ಪುಗಳ 100% ಜವಾಬ್ದಾರಿಯನ್ನು ತೆಗೆದುಕೊಳ್ಳಿ ಮತ್ತು ಇತರರನ್ನು ದ್ವೇಷಿಸುವುದನ್ನು ನಿಲ್ಲಿಸಿ. ಜೀವನದ ಬಗ್ಗೆ ಅಹಿತಕರ ಸತ್ಯಗಳಿಗಾಗಿ ನಿಮ್ಮನ್ನು ಇತರರೊಂದಿಗೆ ಹೋಲಿಸಿಕೊಳ್ಳುವುದು ನಿಮ್ಮ ಅಮೂಲ್ಯವಾಗಿರುವಂತಹ ಸಮಯವನ್ನು ವ್ಯರ್ಥ ಮಾಡಿದಂತೆ. ಇವತ್ತು ನಿಮ್ಮ ಯೋಚನೆಯಲ್ಲಿ ಏನಿರುವುದು ಅದೇ ಮುಂದಿನ ದಿನಗಳಲ್ಲಿ ನಿಮ್ಮ ಭಾಗ್ಯದಲ್ಲಿರುತ್ತದೆ. ಅದಕ್ಕೆ ಯೋಚನೆ ಒಳ್ಳೆಯದಾಗಿರಲಿ, ಆಗ ಭಾಗ್ಯವೂ ಕೂಡ ಒಳ್ಳೆಯದಾಗಿರುತ್ತದೆ. ನೀನು ಇನ್ನೊಬ್ಬರನ್ನು ಬಯಸಿ ಹೋದಾಗ ಮಾತ್ರ ನಿನಗೆ ಮೋಸವಾಗುತ್ತದೆ. ನಿನ್ನನ್ನು ಬಯಸಿ ಬಂದವರಿಂದ ನಿನಗೆ ಎಂದಿಗೂ ಕೂಡ ಮೋಸವಾಗಲು ಸಾಧ್ಯವೇ ಇಲ್ಲ. ಕಾಲ ಯಾರಿಗೂ ಕಾಯಲ್ಲ. ಸಮಯ ಇವತ್ತು ಅವನದ್ದಾಗಿದ್ದರೆ ನಾಳೆ ನಿಮ್ಮದಾಗಿರುತ್ತದೆ. ತಾಳ್ಮೆ ಇರಬೇಕು ಅಷ್ಟೇ. ಇದೇ ರೀತಿಯಾಗಿರುವಂತಹ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.